ಬಣ್ಣದ್ ಮಾತಾಡಲ್ಲ, ಸತ್ಯ ಹೇಳ್ತೀನಿ. ಸ್ನೇಹಿತರೆ, ಮಟ್ಟು ಬೀಚಿಗೆ ಬಂದಿದ್ದೀವಿ. ಈಗ ಟೈಮ್ ಬಂದ್ಬಿಟ್ಟು 3:10 6:15 ಇಲ್ಲ ಅಂದರೆ 6:15 ಸನ್ರೈಸ್ ಆಗುತ್ತೆ. ಸೊ ಬೀಚ್ ಹತ್ರನೇ ಇದ್ದೀವಿ. ಎಲ್ಲರೂ ಕಾರಲ್ಲಿ ಸ್ಲೀಪರ್ ಕೋಚ್ ಮಾಡ್ಕೊಂಡಿದ್ದೀವಿ. ನೋಡಿ, ಗುರು ಮತ್ತು ಗೌತಮ್ ಅಲ್ಲಿ ಮುಂದೆ ಮಲಗಿದ್ದಾರೆ, ನಾವು ಇಲ್ಲಿ ಮಲಗಿದ್ದೀವಿ. ನಾನು ಪಂಚೆನೇ ಬೆಡ್ಶೀಟ್ ಮಾಡ್ಕೊಂಬಿಟ್ಟೆ ಅಷ್ಟೇ. ಸ್ನೇಹಿತರೆ, ವೆಲ್ಕಮ್ ಟು ಮೈಕೆ ಕನೆಕ್ಟ್ ಮಾಡಿಲ್ಲ ಮಾಡೀನಿ ಟು ಉಡುಪಿ. ಈಗ ನಾವು ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಮಲ್ಪೆ ಬೀಚಲ್ಲಿ ಸಿಗೋಣ. ಫೀಲ್ ಆಗಿದೆ ಗಾಯ್ಸ್. ಹೆದರಬಾರ್ದು, ಹೆದರಿದ್ರೆ ಹೋಯ್ತು, ಹೆದರದೇ ಹೋಯ್ತಂತೆ ಗಾಯ್ಸ್. ಮಲ್ಪೆ ಬೀಚ್ ಗಾಯ್ಸ್, ಮಲ್ಪೆ ಬೀಚ್ ಎಂಜಾಯ್ ಮಾಡಿ ಎಲ್ಲರೂ ವೀಕ್ಷಕರೇ. ಜನ ಭಾಳ ಇದ್ದಾರೆ, ಇವತ್ತು ಶನಿವಾರ ಅಲ್ಲ. ನಾವು ಇವಾಗ ಮಲ್ಪೆ ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ಮಲ್ಪೆ ಬೀಚಿಗೆ ಬಂದಿದ್ದೀವಿ. ನಮ್ಗೆ ಅಲೆ ಬಂತು. ವಿಶ್ವಾಸ್ ಅವರು ಇಲ್ಲೇ ಇದ್ದಾರೆ. ಹೆಂಗಿದೆ ಬ್ರೋ ನೀರು? ಚೆನ್ನಾಗಿದೆ. ಹಾಯ್ ಗಾಯ್ಸ್, ಕಾಡಿನ ರಾಜ ಸರ್ ಇವರು. ಒಂದು ವರ್ಷದ ಮುಂಚೆ ಮಾರ್ಚಲ್ಲಿ ಬಂದಿದ್ವಿ. ನಮಗೆ ಮಳೆ ಅಂತ ಬಿಟ್ಟಿರಲಿಲ್ಲ, ಅದಕ್ಕೆ ಇವತ್ತು ಬಂದಿದ್ದೀವಿ. ಮಾರ್ಚಿಗೆ ಬಂದಿದ್ದೀವಿ. ಮಾರ್ಚಲ್ಲಿ ಬಿಟ್ಟಿದ್ದಾರೆ. ಮಾರ್ಚ್ ಆದರೆ ಏಪ್ರಿಲಲ್ಲೂ ಬಿಟ್ಟಿದ್ದಾರೆ. ಅಂದರೆ ಮಳೆಗಾಲ ಶುರು ಆಗಿಲ್ಲಲ್ಲ ಇನ್ನು, ಅದಕ್ಕೆ ಬಿಟ್ಟಿದ್ದಾರೆ. ಇಲ್ಲೇ ಬಂದಿದ್ವಿ. ಮಗ ಏನದು ಒಂದು ಬೀಚ್, ಮಲ್ಪೆ ಬೀಚಿಗೆ ಬಂದಿದ್ವಿ. ಅಂದರೆ ಹೋದ ವರ್ಷ ಬಿಟ್ಟಿರಲಿಲ್ಲ, ಮಳೆ ಇತ್ತಲ್ಲ ಜೋರು. ಈ ವರ್ಷ ಮಳೆ ಕಮ್ಮಿ ಇದೆ, ಸ್ವಲ್ಪ ಮಳೆ ಲೇಟಾಗಿ ಶುರು ಆಗ್ತಿದೆ. ಅದಕ್ಕೆ ಇಲ್ಲಿ ನೋಡ್ತಿದ್ರಲ್ಲ, ಇದು ಹಾರ್ಬರ್ ಇದೆ. ಏನು ನೋಡ್ತಿದ್ರಲ್ಲ, ಇಲ್ಲಿ ಬೋಟ್ ರೆಡಿ ಮಾಡ್ತಾರೆ. ಗೋಕರ್ಣ ಅದೆಲ್ಲ ಭಾಳ ಮೀನಿಗೆ ಫೇಮಸ್ಸು, ಭಾಳ ಮೀನು ಹಿಡಿತಾರೆ. ಅಲ್ಲೇನು ಕಾಣ್ತಿದೆಯಲ್ಲ ಬೋಟು, ಅದೆಲ್ಲ ಮೀನು ಹಿಡಿತಿರೋದೇ ಬೋಟ್ಗಳು. ಅವರು 6 ತಿಂಗಳಗಟ್ಟಲೆ ಮೀನು ಹಿಡಿತಾರೆ, ಮತ್ತು 6 ತಿಂಗಳು ರೆಸ್ಟ್ ತೊಗೊಳ್ತಾರೆ. ಯಾಕಂದರೆ 6 ತಿಂಗಳು ಗೌರ್ಮೆಂಟಿಂದ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಬಂದಿರುತ್ತೆ. ಗೌರ್ಮೆಂಟಿಂದ ಬಂದುಬಿಡುತ್ತೆ 6 ತಿಂಗಳು ಕ್ಲೋಸ್ ಮಾಡ್ಬೇಕು ನೀವು ಅಂತ ಮಳೆಗಾಲದಲ್ಲಿ. ಅದಕ್ಕೆ ಇನ್ನೂ 6 ತಿಂಗಳು ಮಾಡ್ತಾರೆ ಮಾತ್ರ. ಇಲ್ಲಿ ನೋಡಿ, ಅಲ್ಲೇ ಬಂದು ನೋಡಿ, ಅಲ್ಲಿ ಸ್ನೇಹಿತರೆ, ಅಂತೂ ಇಂತೂ ನಮ್ಮ ಮಲ್ಪೆ ಬೀಚು ಬಂದಾಯಿತು, ಆಟ ಆಡಾಯಿತು ಮಲ್ಪೆ ಬೀಚಲ್ಲಿ. ಈಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 10 ಗಂಟೆ ಆಗಿದೆ. ಸೊ ಬಾಯ್ಸ್ ಎಲ್ಲ ನಡೀತಾರೆ. ಈಗ ಹೋಗೋದೆ. ಸ್ನೇಹಿತರೆ, ಈಗ ನಾವು ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಫುಲ್ಲು ಒಂದು ಒಳ್ಳೆ ಅಸ್ಥೆಟಿಕ್ ಹೋಟೆಲ್ಗೆ, ತುಂಬ ಒಳ್ಳೆಯದು. ಅಸ್ಥೆಟಿಕ್ ಹೋಟೆಲಲ್ಲಿ ತಿಂಡಿ ತಿನ್ನೋದು.
ಹೇಳಕತ್ತೀನಿ ಹೇಳ್ತಾನೆ ಅಸ್ಥೆಟಿಕ್ ನೀರು ದೋಸೆ. ಸ್ನೇಹಿತರೆ, ಈಗ ನಾವು ಹೋಗ್ತಾ ಇರೋ ಜಾಗ ಡೆಲ್ಟಾ ವ್ಯೂ ಪಾಯಿಂಟ್. ಸ್ನೇಹಿತರೆ, ನಾವು ಡೆಲ್ಟಾ ಪಾಯಿಂಟಿಗೆ ಬಂದೇ ಬಿಟ್ವಿ. ನಿಮಗೀಗ ನಾನು ಡೆಲ್ಟಾ ಪಾಯಿಂಟ್ ತೋರಿಸ್ತೀನಿ. ನಿನ್ನ ನೋಡ್ರೆ ಕರೇ ಗಣಪತಿ ನೋಡ್ದಂಗಾಗತ್ತೆ, ಬೈಯಕ್ಕೂ ಮನ್ಸಾಗಲ್ಲಪ್ಪ. ಎಲ್ಲರಿಗೂ ಉಡುಪಿಯ ದಿ ಡೆಲ್ಟಾ ಪಾಯಿಂಟಿಗೆ ಸ್ವಾಗತ ಸುಸ್ವಾಗತ. ಹಾ ಹಾ, ಎಲ್ಲಿ ನೋಡಿದ್ರು ಸಮುದ್ರ. ಸ್ನೇಹಿತರೆ, ಈಗ ಕ್ಯಾಮ್ರಾನ ಗೌತಮ್ ಅವ್ರ ಕೈ ಕೊಡ್ತಾ ಇದ್ದೀವಿ. ಮೈ ಕಲ್ಲಿಡ್ಕೊಳ್ಳೋ. ಡೆಲ್ಟಾ ಪಾಯಿಂಟಿಗೆ ಬಂದಿದ್ದೀವಿ. ಹಲೋ ಗಾಯ್ಸ್, ದಿಸ್ ಈಸ್ ಅ ಡೀಪ್ ಇದಕ್ಕೆ ಏನಂತಾರಲ್ಲ ಸಿ ದಿಸ್ ಈಸ್ ಇಂಡಿಯಾ ಬಾರ್ಡರ್. ಬಾಯ್ಸ್ ಎಲ್ಲ ಫೋಟೋಶೂಟ್ ಮಾಡ್ಕೊತಾ ಇದ್ದಾರೆ ನೋಡಿ. ಡೆಲ್ಟಾ ಪಾಯಿಂಟು ಇಲ್ಲೇನು ಕಾಣ್ತಾ ಇದೆ, ಇದೆ ಡೆಲ್ಟಾ ಪಾಯಿಂಟು. ಈ ಥರ ಸ್ಯಾಂಡ್ ಇದೆ ಅಲ್ಲಿ, ತುಂಬ ಬ್ಯೂಟಿಫುಲ್ ಆಗಿದೆ ಡೆಲ್ಟಾ ಪಾಯಿಂಟು. ಬೆಳಗ್ಗೆ ಬಿಸಿಲಿಲ್ಲ ಅಂದ್ಕೊಂಡು ಮಲ್ಪೆ ಬೀಚಲ್ಲಿ ಆಟ ಆಡಿದ್ವಿ. ಇವಾಗಂತೂ ಹೆವಿ ಅಂದರೆ ಹೆವಿ ಬಿಸಿಲು. ಬೆಳಗ್ಗೆ ಮಲ್ಪೆ ಬೀಚಲ್ಲಿ ಬಿಸಿಲೇ ಇರಲಿಲ್ಲ, ಸಂಜೆ ಇದ್ದಂಗಿತ್ತು. ಇವಾಗ ನೋಡಿದ್ರೆ ಫುಲ್ಲು ಉರಿ ಬಿಸಿಲು. ಉಡುಪಿಯಲ್ಲಿ ತುಂಬ ಬಿಸಿಲು ನೋಡಿ. ಇದೊಂದೇ ಒಂದು ಮರದಿಂದ ಎಷ್ಟು ತಂಪು ಗಾಳಿ ಸಿಗ್ತಾ ಇದೆ ಅಂತಂದರೆ ಯಪ್ಪ, ಇಲ್ಲಿ ಸುತ್ತಮುತ್ತ ಎಲ್ಲೂ ಇಲ್ಲ ನೆರಳಿಗೆ. ಸಮುದ್ರ ಸುತ್ತ ಇರೋದು ಇದೊಂದೇ ಮರ. ಅದಕ್ಕೆ ಕಾಡನ್ನು ಉಳಿಸಿ ನಮ್ಮ ನಾಡನ್ನು ಬೆಳೆಸಿ. ಅರ್ಥ ಆಯ್ತು ಅನ್ಸುತ್ತೆ. ಬೋಟ್ ರೈಡಿಂಗಿಗೆ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಬಾಸು ನೀನಲ್ಲೇ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ನಮ್ಮ ಬಾಸ್ ಗುರುದರ್ಶನ, ಏನು ಸಣ್ಣ ಬಾಸ್. ನಾನು ಎಲ್ಲರಿಗಿನ್ನ ಮೇಲಿರ್ತಾನಲ್ಲ ಇನ್ನೊಬ್ಬ, ಆ ದೊಡ್ಡ ಬಾಸ್. ಹೇಳಿಲ್ಲ ಚೊಕ್ಕ ನೀನು. ಗುರು ಬರೋದು ಸ್ವಲ್ಪ ದಡದ ಬಂದ. ಬೋಟಿಂಗಲ್ಲಿ ಕೂತಿದ್ದೀವಿ. ನಮ್ಮ ಗುರುದರ್ಶನ್ ಅವರು ಬೋಟ್ ಅಲ್ಲಾಡಿಸ್ತವ್ರೆ. ನೋಡಿ ಹೆಂಗ್ ಅಲ್ಲಾಡ್ತಾರೆ. ತಮಾಷೆ ಮಾಡಬೇಡ ಗುರು. ಮೋಟ್ರು ಸ್ಟಾರ್ಟ್ ಆಯ್ತು. ಸೀತಾ ನದಿ ಅದು ನಾವೀಗ ಸೀತಾ ನದಿಯಲ್ಲಿದ್ದೇವೆ. ಈಗ ಅದು ಸುವರ್ಣ ನದಿ. ಆ ಕಡೆ ಆ ಕಲರ್ ನೋಡಿ, ಕಲರ್ ಚೇಂಜಸ್ ಇದೆ ನೋಡಿ. ಅದರಲ್ಲಿ ಕರೆಂಟ್ ಜಾಸ್ತಿ ಇರುತ್ತೆ ಸುವರ್ಣ ನದಿಯಲ್ಲಿ. ಸೀತಾ ನದಿಯಲ್ಲಿ ಕರೆಂಟ್ ಜಾಸ್ತಿ ಇರಲ್ಲ, ಬ್ಯಾಕ್ ವಾಟರ್ ಆಗಿರುತ್ತೆ. ಗಾಯ್ಸ್, ಇದು ಸುವರ್ಣ ನದಿ, ಅದು ಸೀತಾ ನದಿ. ಸುವರ್ಣ ನದಿಯಲ್ಲಿ ಕರೆಂಟ್ ಜಾಸ್ತಿ ಇರುತ್ತಂತೆ. ಕಲರ್ ಡಿಫ್ರೆನ್ಸ್ ಇದೆ, ನೋಡ್ಕೊಂಬಿಡಿ. ಗಾಯ್ಸ್, ಇಲ್ಲೊಂದು ಕಸಿನೋ ಇದೆ, ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿದೆ ಕಸಿನೋ. ಗೋವಾಕ್ಕೆ ಹೋಗುತ್ತದು 6 ವರ್ಷ. ಕಸಿನೋ ಕನ್ಸ್ಟ್ರಕ್ಷನ್ ಆಗೋಕ್ಕೆ 6 ವರ್ಷ ಬೇಕು.
ಕಾಣ್ತಿದ್ದಲ್ಲ ಶಿಪ್, ಅದು ಇಲ್ಲೇ ಈ ಕಂಪನಿ ವಾಟರ್ ವೈಸ್ ಕಂಪನಿ ಅಂತ ಹೇಳಿ ಗೋವಾ ಕಂಪನಿ ಅದು. ಇಲ್ಲಿ ಅದು ರೆಡಿ ಆಗಿತ್ತು, 6 ಇಯರ್ ಬೇಕಾಯ್ತು ಅದು ರೆಡಿ ಆಗಲಿಕ್ಕೆ. ಅದು ಜಯದೇವ್ ಮೋದಿ ಅಂತ ಹೇಳಿದ್ರೆ ಓನರ್. ಅದು ಅದ್ರ ಹೆಸರು ಡೆಲ್ಟಿನ್ ರಾಯಲ್ ಅಂತೇಳಿ, ಅದ್ರ ಹೆಸರು ನೇಮ್. ಕ್ಯಾಸಿನೋ ಕ್ರೂಸ್ ಅದು 5 ಫ್ಲೋರ್ ಇದೆ ಬಿಲ್ಡಿಂಗ್ ಅದು. ಅಲ್ಲ ಫಿಶಿಂಗ್ ಬೋರ್ಡ್. ಬೆಳಿಗ್ಗೆ ಹೋಗ್ತಾರೆ, 4 ಗಂಟೆಗೆ ಹೋಗ್ತಾರೆ. ಅದು ಮತ್ತೆ ಅದು ಅಂದ್ರೆ ವಿಶೇಷ ಏನಂದ್ರೆ ಅದು ಎರಡು ಫ್ಯಾನ್ ಇದೆ, ಅಂದ್ರೆ ಫ್ರಂಟ್ ಅಲ್ಲಿ 2 ಇದೆ, ಬ್ಯಾಕ್ ಅಲ್ಲಿ 2 ಇದೆ. ಅಂದ್ರೆ ಅದು ಎದು ಸೈಡ್ ಹೋಗುತ್ತೆ, ಬ್ಯಾಕ್ ಸೈಡ್ ನಮ್ಮ ಟೈಮ್ ಅಂದ್ರೆ ಒಂದು ಟಿಕೆಟ್ಗೆ ಒಂದು 15,000 ಇರ್ಬೋದು ಪರ್ ಪರ್ಸನ್ಗೆ. ಅಲ್ಲಿ ಅಂದ್ರೆ ಹಂಗೆ ಅಲ್ಲಿ ಗೋವಾಕ್ಕೆ ಹೋದಾಗ ಎಂಟ್ರೆನ್ಸ್ ಒಂದು ಪರ್ ಡೇಗೆ ಒಂದು 15,000 ಇರ್ಬೋದು. ನೋಡಿ ಇದು ಬಾರ್ಡರ್ ಇಲ್ಲಿ ಕಾಣ್ತಾ ಉಂಟಲ್ಲ, ಒಂದು ಬಾರ್ಡರ್ ಅದು. ಅದು ಆ ಕಡೆ ಸುವರ್ಣ ನದಿ ಜಾಯಿಂಟ್ ಆಗೋದು, ಈ ಕಡೆ ಸೀತಾ ನದಿ ಜಾಯಿಂಟ್ ಆಗೋದು. ಸೀತಾ ನದಿ ಯಾವತ್ತು ಸೈಲೆಂಟ್ ಇರುತ್ತೆ, ಅಂದ್ರೆ ಅದು ಬ್ಯಾಕ್ ವಾಟರ್ ಆಗ್ಲಿಕ್ಕೆ ಹೋಗಿ ಅದು ಸೈಲೆಂಟ್ ಇರುತ್ತೆ. ಅದರಿಂದ ಅದು ಯಾವತ್ತು ಆ ಕಡೆ ಸೈಲೆಂಟ್ ಯಾವತ್ತು ನೀವು ಈ ಕಡೆ ಬಂದಾಗ ಸ್ವಲ್ಪ ಇದೆಲ್ಲ ಜಾಸ್ತಿ ಇರುತ್ತೆ, ಅಲ್ಲಿಗಳೆಲ್ಲ ಜಾಸ್ತಿ, ಸ್ವಲ್ಪ ಈ ತರ ಶೇಕ್ ಆಗೋದೆಲ್ಲ ಜಾಸ್ತಿ ಆ ಥರ ಇರುತ್ತೆ. ಇಲ್ಲೊಂದು 40 ಫೀಟ್ ಇರ್ಬೋದು, 40 ಫೀಟ್ ಇರ್ಬೋದು ಇಲ್ಲಿಂದ, ಅಂದ್ರೆ ಶಿಪ್ ಎಲ್ಲ ಹೋಗುತ್ತಲ್ಲ ಅದು ಅಲ್ಲಿ ಕಾಣ್ತಲ್ಲ, ಅದು ಸೈಂಟ್ ಮೇರಿ ಸೈಲೆಂಟ್ ಅಂತ. ಮಲ್ಪೆಯಿಂದ ನೀವು ಹೋಗ್ಬೋದು ಅಲ್ಲಿಗೆ, ಅಲ್ಲಿ ಕಾಣ್ತಲ್ಲ ಮರಗಳು, ಕಾಲಿ ಮರಗಳ ತರ ಕಾಣ್ತಲ್ಲ, ಸೈಲೆಂಟ್ ಅದು ಐಲೆಂಡ್. ಹೌದು, ಹಿಂಗೆ ಮಲ್ಪೆಯಿಂದ ಸ್ನೇಹಿತರೆ, ಈಗ ನಾವು ಬಂದಿರೋದು ಮ್ಯಾಂಗ್ರೋವ್ ಫಾರೆಸ್ಟಿಗೆ. ಮ್ಯಾಂಗ್ರೋವ್ ಫಾರೆಸ್ಟ್ ಆಫ್ ಉಡುಪಿ. ಗ್ರೋ ಆಗೋದು ಹೇಗಂದ್ರೆ ಇದು ಗಿಡಕ್ಕೆ ಹೇಗೆ ನೇತಾಡ್ತಿರುತ್ತೆ. ಇದು ಮ್ಯಾಂಗೋ ಫ್ರೂಟ್ ಅಂತ ಹೇಳಿ ಗಿಡಕ್ಕೆ, ಅದು ಟೈಮ್ ಆದ್ಮೇಲೆ ಇದು ಕೆಳಗೆ ಬೀಳುತ್ತೆ. ಇಲ್ಲಿ ಸ್ಮೂತ್ ಜಾಗ ಇರುತ್ತೆ, ಎಲ್ಲ ಕಡೆ ಎಲ್ಲ ಮಣ್ಣಿಟ್ಕೊಂಡಿರ್ತಲ್ಲ, ಅದು ಸ್ಮೂತ್ ಇರ್ತೀವಿ. ಇದು ಇಷ್ಟು ಅಡಿ ಹೋಗಿ ನಿಂತ್ಕೊಳ್ಳುತ್ತೆ ಹೀಗೆ. ಮತ್ತೆ ಇದು ನೋಡಿ ಓಪನ್ ಆಗುತ್ತೆ ಹೀಗೆ, ಈ ತರ ಓಪನ್ ಆಗಿ ಇಲ್ಲಿಂದ ಗ್ರೋ ಆಗುತ್ತೆ. ಇದು ರೂಟ್ ಬರುತ್ತೆ ಇಲ್ಲಿಗೆ, ಇಲ್ಲಿಂದ ಗ್ರೋ ಆಗ್ತಾ ಬರ್ತದೆ. ಇದು ನೀರು ಒಳಗಡೆ ಇದ್ರೆ ಸಹ ಗ್ರೋ ಆಗುತ್ತೆ. ಹೌದು, ರೂಟ್ ಇಲ್ಲಿ ಕೆಳಗಡೆಯಿಂದ ಇಲ್ಲಿಂದ ಗ್ರೋ ಆಗೋದು. ನೋಡಿ ಅಲ್ಲೆಲ್ಲ ಆಗಿದೆ ನೋಡಿ, ಇಲ್ಲಿ ಕಾಣ್ತಲ್ಲ, ಇದೆಲ್ಲ ಬಿದ್ದಾಗಿದೆ ಕಾಣ್ತಲ್ಲ, ಇಲ್ಲಿ ಒಂದಿದೆ ನೋಡಿ, ಇದು ಹೌದೌದು ಇದೆಲ್ಲ ಸಣ್ಣ ಸಣ್ಣ ಇದೇ ತರ ಗ್ರೋ ಆಗೋದು. ಗೌರ್ಮೆಂಟ್ ಜಾಸ್ತಿ ಆಗಿದೆ, ಸ್ವಲ್ಪನೇ ಹಾಕಿದ್ದು, ಅದು ತನ್ನಷ್ಟಕ್ಕೆ ಬೆಳೆದು ಗ್ರೋ ಆಗ್ತಾ ಹೋಗ್ತದೆ. ವರ್ಷವಾದಾಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ತರ ಅಂದ್ರೆ ಇದೆಲ್ಲ ಮಣ್ಣೆಲ್ಲ ಇಟ್ಕೊಂಡಿರುತ್ತೆ, ಅಷ್ಟು ಆಗಲ್ಲ ಇದ್ರೆ. ಮತ್ತೆ ಇದು ಕಡಿಲಿಕ್ಕೆಲ್ಲ ಇಲ್ಲ, ಗೌರ್ಮೆಂಟ್ ಇದಿಲ್ಲ. ಅಂದ್ರೆ ಒಂದು ವೇಳೆ ಎಲ್ಲರೂ ಇದು ಕಡಿದ್ರೆ ಗೊತ್ತಾದ್ರೆ ಸಿಕ್ಕಿದ್ರೆ ನಿಮಗೆ ಎಷ್ಟು ವರ್ಷ ಜೈಲಾಗ್ತದೆ, ಬೇಲ್ಸ ಇಲ್ಲತ್ತೆ. ಅದೇ ತರ. ಮತ್ತೆ ಇಲ್ಲಿ ಫಿಶ್, ಕ್ರ್ಯಾಬ್ ಎಲ್ಲ ಮೊಟ್ಟೆ ಇಡುದೆಲ್ಲ ಇಲ್ಲೇ, ಮರಿಗಳು ಹಾಕುದೆಲ್ಲ ಇಲ್ಲೇ ಆಗುದು, ಎಲ್ಲ ಒಳಗಡೆ ಆಗುದು ಜಾಸ್ತಿ. ಮಾರ್ಕಿಂಗ್ ಮಾಡಿದಲ್ಲ ವೈಟ್ ಕಲರ್ ಅಲ್ಲಿ, ಅದು ತಳಭಾಗ 1 ಕಿಲೋಮೀಟರ್ ಇದೆ. ಅದು ಮತ್ತೆ ಕಂಟೈನರ್ ಹಾಕಿದ್ರೆ ಆ ಬ್ಲೂ ಲೈನ್ ಇದೆಲ್ಲ ಮೇಲ್ಗಡೆ, ಅಲ್ಲಿ ತನಕ ಅವರು ಸಮುದ್ರದ ಒಳಗೆ ಹೋಗ್ತದೆ. ಕಂಟೈನರ್ ಹಾಕಿದ್ರೆ ಅಷ್ಟು ಲೋಡ್ ಹಾಕ್ಬೋದು ಅಂತ ಹೇಳಿ ಅದು ಗೌರ್ಮೆಂಟ್ ಇದೆ, ಬ್ಲೂ ಲೈನ್ ಹಾಕಿದ್ದಾರೆ. ರೆಡಿ ಆಗೋದು ಇದೊಂದು ವಾಟರ್ ವೈಸ್ ಅಂತ ಹೇಳಿ. ಸ್ನೇಹಿತರೆ, ಡೆಲ್ಟಾ ವ್ಯೂ ಪಾಯಿಂಟ್ ಆದಮೇಲೆ ನಾವೀಗ ಉಡುಪಿಯಿಂದ ಹೊರಟಿದ್ದೀವಿ. ಹೆಬ್ರಿ ಹತ್ರ ವರಾಂಗ ಜೈನ್ ಟೆಂಪಲ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ನಿಮಗೆ ಹೆಂಗಿದೆ ಟೆಂಪಲ್ಲು, ಎಷ್ಟು ಬ್ಯೂಟಿಫುಲ್ ಆಗಿದೆ, ಅದ್ರ ಸ್ಪೆಷಾಲಿಟಿ ಏನು, ಅದು ಹೇಗೆ ಆ ಲೇಕಲ್ಲಿ ನಿಂತಿದೆ ಅನ್ನೋದೆಲ್ಲ ಮಾಹಿತಿ ಕೊಡ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ. ಸ್ನೇಹಿತರೆ, ಅಲ್ಲಿ ದೂರ ಕಾಣ್ತಿರೋದೇ ವರಾಂಗ ದೇವಸ್ಥಾನ. ಸ್ನೇಹಿತರೆ, ಎಲ್ಲರಿಗೂ ವರಾಂಗ ಜೈನ್ ಟೆಂಪಲ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸಲ್ಲಿದೆ ದೇವಸ್ಥಾನ ಮಾತ್ರ. ಅಲ್ಲಿ ಮಿನುಗೋ ಕೆರೆ ಇದೆ, ಕೆರೆಯ ಮೇಲೆ ನೆರಳಿದೆ, ಕಿರಣಗಳು ತಾಕಲು ಒಂದಾಮೆ ನಲಿದಿದೆ. ಸ್ನೇಹಿತರೆ, ನಮ್ಮ ಉಡುಪಿ ಮತ್ತು ಕುಂದಾಪುರ ಟ್ರಿಪ್ಪು ಇಲ್ಲಿಗೆ ಮುಕ್ತಾಯ ಆಗಿದೆ. ಏನಾಗಿದೆ? ಮುಕ್ತಾಯವಾಗಿದೆ. ಈಗ ಬ್ಯಾಕ್ ಟು ಹೊನ್ನಾಳಿ. ಸುಮ್ಮನೆ ನಿದ್ದೆ ಇಲ್ಲ ಅಲ್ಲಿ, ನಿದ್ದೆ ಬೇರೆ. ನಾನು ನೆವರ್ ಎಂಡಿಂಗ್ ಜಗಳ ಆಡ್ತಿದ್ದಾರೆ ಇವರಿಬ್ರು. ನೆವರ್ ಎಂಡಿಂಗ್ ಜಗಳ. ಇವತ್ತನವ್ರಲ್ಲಿದ್ದಾರೆ ಭರತ್ ಚೌಕ್ ಅಂತ ಅಳಿಸ್ಬಿಡ್ತಿದ್ನಪ್ಪ ಇವತ್ತು ನಮ್ಮನ್ನ ಮೇಲ್ಗಡೆಗೆ. ಹೌದಾ? ಇಲ್ಲ ಇಲ್ಲ ಕಾರ್ ಇಲ್ಲ ಹುಡುಗರು